ಎಲ್ಕೆಜಿ ಮಗುವಿನ ಮೇಲೆ 9ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಅತ್ಯಾಚಾರ ಎಸಗಿದ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 14 ವರ್ಷದ ಬಾಲಕ ಕಾರ್ತಿಕ್ ಎಂಬಾತ ಇಲ್ಲಿನ ಸೆಂಟ್ ಥಾಮಸ್ ಶಾಲೆಯ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಬಾಲಕ ಕಾರ್ತಿಕ್ನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೆಲಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ರೀತಿಯ ಅಮಾನುಷ ಹಾಗೂ ಅಮಾನವೀಯ ಘಟನೆ, ಹೃದಯ ವಿದ್ರಾವಕ ಘಟನೆ ಅಂತಲೇ ಹೇಳಬಹುದು. ಇನ್ನು ಬಾಲ್ಯದಲ್ಲಿರುವಾಗಲೇ ಅತ್ಯಾಚಾರದಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿರುವಂತಹ ಕತೆ ಇದು. 9ನೇ ತರಗತಿಯ ಕಾರ್ತಿಕ್ ಎಲ್ಕೆಜಿ ಓದ್ತಾ ಇದ್ದಂತಹ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ. 14 ವರ್ಷದ ಬಾಲಕ ಕಾರ್ತಿಕ್ ಎಂಬಾತ ಇಲ್ಲಿಯ ಸೆಂಟ್ ಥಾಮಸ್ ಶಾಲೆಯ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಬಾಲಕ ಕಾರ್ತಿಕ್ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಹೀಗೂ ನಡೆಯುತ್ತಾ ಅನ್ಸುತ್ತೆ. ನಿಜವಾಗ್ಲೂ ಒಂದು ರೀತಿಯ ಅಮಾನುಷ ಘಟನೆ ಇದಾಗಿದೆ. ಯಾವಾಗ ಈ ಒಂದು ಘಟನೆ ನಡೀತು? ಆ ಬಾಲಕ ಕಾರ್ತಿಕ್ ಯಾರು? ಆತನ ಹಿನ್ನೆಲೆ ಏನು? ಸೌಮ್ಯ, ಖಂಡಿತವಾಗಲೂ ಇದು ತೀವ್ರವಾಗಿ ಇದೊಂದು ಅಮಾನುಷವಾದಂತಹ ಘಟನೆ, ತೀವ್ರವಾದಂತಹ ಇಂಥದ್ದು ಮನ ನೋಯಿಸುವಂತ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪುಟ್ಟ ಕಂದಮ್ಮ LKG ಓದ್ತಾ ಇರ್ತಕ್ಕಂಥ ಈ ಪುಟ್ಟ ಕಂದಮ್ಮನ ಮೇಲೆ ಅಮಾನುಷವಾಗಿ ಮೃಗೀಯ ವರ್ತನೆಯನ್ನ ಈ 9ನೇ ತರಗತಿ ಓದ್ತಾ ಇರ್ತಕ್ಕಂಥ ಕಾರ್ತಿಕ್ ಎಂಬ ವಿದ್ಯಾರ್ಥಿ ತೋರಿಸಿದಾನೆ. ಅಂದ್ರೆ ಇವರಿಬ್ರು ಸಹ ಒಂದೇ ಗ್ರಾಮದಲ್ಲಿ ಇದ್ದಂತವ್ರು, ಬಿನ್ನಮಂಗಲ ಗ್ರಾಮದಲ್ಲಿ, ಮತ್ತೆ ಒಂದೇ ಅಕ್ಕಪಕ್ಕದ ಮನೆಯವರಾಗಿದ್ರು. ಮಗು ಇವನು ಪರಿಚಯಸ್ಥನಾಗಿದ್ದ, ಹಾಗಾಗಿ ಮಗು ಇವನ ಹಿಂದೆ ಹೋಗಿದ್ದಾರೆ. ಅದ ಮಗುವನ್ನ ಕರೆದುಕೊಂಡು ಬರೋ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಂತ ಈ ಕಿಡಿಗೇಡಿ ವಿದ್ಯಾರ್ಥಿ ಈ ರೀತಿಯಾದಂತಹ ಅಮಾನವೀಯವಾಗಿ ವರ್ತನೆ, ಮೃಗೀಯವಾದಂತಹ ವರ್ತನೆ ತೋರಿದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೌಮ್ಯ, ಇದೊಂದು ನಾಗರಿಕ ಪ್ರಪಂಚ ಅಂದ್ರೆ ವಿದ್ಯಾರ್ಥಿ ಕುಲವೇ ಒಂದು ರೀತಿಯಾದಂತಹ ತಲೆ ತಗ್ಗಿಸುವಂತಹ ಒಂದು ಘಟನೆ ಅಂತಲೇ ಇದನ್ನ ಹೇಳ್ಬೇಕಾಗತ್ತೆ ಸೌಮ್ಯ. ಓಕೆ ಮಂಜುನಾಥ್, ಈಗ ಅತ್ಯಾಚಾರಕ್ಕೊಳಗಾದಂತಹ ಪುಟ್ಟ ಬಾಲಕಿ ಈ ಒಂದು ಘಟನೆ ಬಗ್ಗೆ ಯಾವ ರೀತಿ ವಿವರಿಸ್ತಾಳೆ? ಏನ್ ಹೇಳಿದ್ಲು? ಆಕೆಯ ಒಂದು ಸ್ಥಿತಿ ಈಗ ಹೇಗಿದೆ? ಮಗುಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೌಮ್ಯ. ಮಗು ಅಂದ್ರೆ ಸಂಪೂರ್ಣವಾಗಿ ನಿತ್ರಾಣಗೊಂಡಿದ್ದಾಳೆ ಮಗು, ಮತ್ತೆ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾಳೆ ಮಗು. ಏನಾಗಿದೆ ಅಂತಾನೆ ಆ ಮಗುಗೆ ಅರ್ಥ ಆಗ್ತಾ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ಇದ್ದಾಳೆ. ಈಗ ಆ ಮಗುವಿನ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ MS ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಆ ಕಿಡಿಗೇಡಿ ವಿದ್ಯಾರ್ಥಿಯನ್ನ ಪೊಲೀಸರು ವಶದಲ್ಲಿರಿಸಿಕೊಂಡಿದ್ದಾರೆ. ಮತ್ತೆ ಇದೀಗ ಗೌಪ್ಯ ಸ್ಥಳಕ್ಕೆ ಈ ವಿದ್ಯಾರ್ಥಿ ಕಾರ್ತಿಕ್ ನನ್ನ ಸ್ಥಳಾಂತರಿಸಲಾಗಿದೆ. ಪೊಲೀಸ್ನವರು ಸ್ಪಷ್ಟವಾಗಿ ಇವರು ಎಲ್ಲಿದ್ದಾರೆ ಅಂತೇಳಿ ಹೇಳ್ತಾ ಇಲ್ಲ ಸೌಮ್ಯ. ಓಕೆ, ಧನ್ಯವಾದ ಮಂಜುನಾಥ್. ಒಟ್ಟಾರೆ ಈ ಒಂದು ಪ್ರಕರಣ ಇಡೀ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ನೆಲಮಂಗಲದಲ್ಲಿ ಅಡುಗೆ ಭಟ್ಟರ ನಡುವಿನ ಮಾರಾಮಾರಿ ಯುವಕನೊಬ್ಬನ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ನೆಲಮಂಗಲದ ಹಳೇಪೇಟೆಯಲ್ಲಿ ಅಡುಗೆ ಗುತ್ತಿಗೆದಾರ ಬಳಿ ಕೆಲಸ ಮಾಡ್ತಾ ಇದ್ದ ಅಫ್ರೋಜ್ ಮತ್ತು ಮುಬಾರಕ್ ನಡುವೆ ರಾತ್ರಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿತ್ತು. ಇದರ ದ್ವೇಷ ಸಾಧಿಸಿದ ಮುಬಾರಕ್ ರಾತ್ರಿ ಮಲಗಿದ್ದಾಗ ಅಫ್ರೋಜ್ ತಲೆ ಮೇಲೆ ರುಬ್ಬುವ ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಒಟ್ಟಲ್ಲಿ ಇಲ್ಲಿ ನೋಡಿ ಈ ಥರ ಬಿಬಿಎಂಪಿಗೂ ಹಗರಣಕ್ಕೂ ಅವಿನಾಭಾವ ಸಂಬಂಧ ಅನ್ಸುತ್ತೆ. ಈಗಾಗಲೇ ಬಹುಕೋಟಿ ಹಗರಣದ ವಾಸನೆ ಮೂಗಿಗೆ ರಾಚ್ತಾ ಇರುವಾಗಲೇ ಇನ್ನೊಂದು ಬಿಸಿ ಬಿಸಿ ಹಗರಣ ಬಯಲಾಗಿದೆ. ಈ ಲೇಟೆಸ್ಟ್ ಹಗರಣದ ಮಾಹಿತಿ ಇಲ್ಲಿದೆ. ನಿಮ್ಮ ಕಾಲದಲ್ಲಿ ಒಂದೇ ಒಂದು ಅಭಿವೃದ್ಧಿ ಆಗಲಿಲ್ಲ.
ಸಾವಿರಾರು ಕೋಟಿ ಸಾಲ ಮಾಡಿದ್ದೀರಾ. ಹೀಗೆ ಸಿಡಿ ಕೈಯಲ್ಲಿ ಹಿಡಿದು ಸಿಟ್ಟಿನಿಂದ ಕಿಡಿಕಾರುತ್ತಿರುವವರು ಜೆಡಿಎಸ್ ನಾಯಕ ಪದ್ಮನಾಭ ರೆಡ್ಡಿ. ಈ ಸಿಡಿಯೊಳಗಿರೋದು ಬಿಬಿಎಂಪಿಯ ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆಯ ಕರ್ಮಕಾಂಡದ ಡೀಟೇಲ್ಸ್. ಈ ಎರಡೂ ಇಲಾಖೆಗಳು ಕಳೆದ 2 ವರ್ಷದಿಂದ ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ಮುಕ್ತಾಯ ಹಾಡಿದೆ. ಈ ಘನಂದಾರಿ ಕಾರ್ಯದಲ್ಲಿ ಬರೋಬ್ಬರಿ 169 ಕೋಟಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದೆ. ಕಾಮಗಾರಿಗೆ ಬಿಡುಗಡೆಯಾದ ಹಣ ಅಧಿಕಾರಿಗಳ ಜೇಬು ಸೇರಿತೆ ವಿನಃ ಕಾಮಗಾರಿ ಬರೀ ಶೂನ್ಯ. ಈ ಬಗ್ಗೆ ಸುದ್ದಿಗೋಷ್ಠಿ ಕರೆದು ಹಗರಣವನ್ನ ಸಿಡಿ ದಾಖಲೆ ಸಮೇತ ಬಹಿರಂಗಪಡಿಸಿದ್ರು ಪದ್ಮನಾಭ ರೆಡ್ಡಿ. ಬಿಬಿಎಂಪಿ ಹಗರಣಗಳು ದಿನಕ್ಕೊಂದು ಸ್ವರೂಪದಲ್ಲಿ ಬಯಲಾಗ್ತಿವೆ. ಆದ್ರೆ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರೋದೇಕೆ ಅನ್ನೋದು ಪದ್ಮನಾಭ ರೆಡ್ಡಿ ಆರೋಪ. ಈ 169 ಕೋಟಿ ಹಗರಣವನ್ನ ಕೂಡಲೇ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಪದ್ಮನಾಭ ರೆಡ್ಡಿ ಆಗ್ರಹಿಸಿದ್ದಾರೆ. ಈ ಸಿಡಿಗಳಲ್ಲಿ 169 ಕೋಟಿ ವಿತೌಟ್ ಟೆಂಡರ್. ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? BJP ಆಡಳಿತ. ಇದಕ್ಕೆ ನೈತಿಕ ಹೊಣೆ ಹೊರಬೇಕಾಗ್ತದೆ. ಯಾರ್ಯಾರ ಮನೆಗೆ ಕಿಕ್ ಬ್ಯಾಕ್ ಹಣ ಹೋಗಿದೆ, ಇದು ಸತ್ಯಾಂಶ ಬರಬೇಕಾಗಿದ್ರೆ ಈ ತೋಟಗಾರಿಕೆ ಮತ್ತು ಅರಣ್ಯ ವಿಭಾಗಗಳನ್ನ ಸಿಬಿಐ ತನಿಖೆ ಕೊಡಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ. ಜನರ ದುಡ್ಡಲ್ಲಿ ಹಗರಣದ ಜಾತ್ರೆ ಮಾಡಿರೋ ಬಿಬಿಎಂಪಿ ನುಂಗುಬಾಕರಿಗೆ ತಕ್ಕ ಶಾಸ್ತಿಯಾಗ್ಲಿ ಅನ್ನೋದು ಎಲ್ಲರ ಒಕ್ಕೊರಲ ಕೂಗು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ತಿಂಗಳುಗಳಿಂದ ಕಾಣೆಯಾಗಿರೋ ಬೆಂಗಳೂರು ವಿವಿ ಕುಲಪತಿ ಪ್ರಭುದೇವ್ ಈಗ ಡೀಲ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಅನಿಸ್ಕೊಂಡಿದ್ದಾರೆ. ವಿವಿ ಜಾಗವನ್ನ ಮುಂದಿಟ್ಕೊಂಡು ಕೋಟಿ ದೋಚೋಕೆ ಮುಂದಾದ ಕುಲಪತಿ ಅವರ ಖತರ್ನಾಕ್ ಕೆಲಸದ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ 50 ಎಕರೆ ಜಾಗ ಜಿಂದಾಲ್ಗೆ ಪರಬಾರೆ. ಈ ವಿಷಯ ಹೊರಗೆ ಬರುತ್ತಿದ್ದಂತೆ ಅಬ್ಬಾ ಅಂತ ಇಡೀ ವಿವಿ ಕ್ಯಾಂಪಸ್ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿತ್ತು. ಯಾಕಂದ್ರೆ ಈ ವಿಷಯ ವಿವಿ ಕುಲಪತಿ ಪ್ರಭುದೇವ್ ಮತ್ತು ಜಿಂದಾಲ್ ಮುಖ್ಯಸ್ಥರಿಗೆ ಬಿಟ್ರೆ ಮತ್ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲವೂ ಗುಪ್ತಾಗಿ ನಡೆದಿತ್ತು. ಇದೀಗ ರಹಸ್ಯ ಬಯಲಾಗಿದೆ. 50 ಎಕರೆ ಜಾಗ ಕೊಡ್ತೀನಿ, ನೀವು ನನಗೆ 100 ಕೋಟಿ ಹಣ ನೀಡಿ ಅಂತ ಪ್ರಭುದೇವ್ ಜಿಂದಾಲ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ದಾಖಲೆ ಬಯಲಾಗಿದೆ. ಈ ಒಪ್ಪಂದದಲ್ಲಿ ಪ್ರಭುದೇವ್ ಮಾಡಿಕೊಂಡಿರೋದು ಒಂದೆರಡು ಎಡವಟ್ಟಲ್ಲ. ಸಂಪೂರ್ಣವಾಗಿ ಕಾನೂನನ್ನು ಗಾಳಿಗೆ ತೂರಿ ಜಾಗವನ್ನು ಪರಬಾರೆ ಮಾಡಿ ವಿವಿಯನ್ನು ಹರಾಜಿಗಿಡಲು ಹೊರಟಿದ್ದಾರೆ ಗ್ರೇಟ್ ಕುಲಪತಿಗಳು. ವಿವಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಚರ್ಚೆ ನಡೆಸಬೇಕು. ಆದರೆ ಪ್ರಭುದೇವ್ ಮಾತ್ರ ಈ ಬಗ್ಗೆ ಯಾವುದೇ ಚರ್ಚೆ ಮಾಡದೆ ಪಿತ್ರಾರ್ಜಿತ ಆಸ್ತಿ ಏನೋ ಎಂಬಂತೆ ಜಿಂದಾಲ್ಗೆ ನೀಡಿದ್ದಾರೆ. ಜೊತೆಗೆ ಪರಬಾರೆ ಮಾಡುವ ಮುನ್ನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿಲ್ಲ. ಇನ್ನು 500 ಕೋಟಿ ಬೆಲೆ ಬಾಳುವ 50 ಎಕರೆ ಜಾಗಕ್ಕೆ ಕುಲಪತಿ ಕೇವಲ 100 ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ. ವಿವಿ ಜಾಗವನ್ನು ಟ್ರಸ್ಟ್ ಅಥವಾ ವ್ಯಕ್ತಿಗಳಿಗೆ ಮಾರಾಟ ಮಾಡಬಾರದು ಅನ್ನೋ ಕಾನೂನು ಇದ್ರೂ ಅದಕ್ಕೆ ಕ್ಯಾರೆ ಅನ್ನದ ಕುಲಪತಿ ಜಿಂದಾಲ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಸರಿ, ಏನ್ ಪ್ರಭು ನಿಮ್ಮ ಅವಾಂತರ ಅಂತ ಕುಲಪತಿಗಳನ್ನು ಕೇಳೋಣ ಅಂದ್ರೆ ವಿವಿ ಅಂಗಳದಲ್ಲಿ ಕುಲಪತಿ ನಾಪತ್ತೆಯಾಗಿ ಬರೋಬ್ಬರಿ 2 ತಿಂಗಳು ಆಗಿದೆ. ಇನ್ನು ಫೋನ್ ಸಂಪರ್ಕಕ್ಕೂ ಕೂಡ ಸಿಗುತ್ತಿಲ್ಲ. ಕುಲಪತಿಗಳ ಈ ಅತಿರೇಕದ ಧೋರಣೆಯಿಂದ ಸಿಂಡಿಕೇಟ್ ಸಿಬ್ಬಂದಿ ಕೆಂಡಾಮಂಡಲವಾಗಿದ್ದಾರೆ. ಕಾನೂನು ಬಾಹಿರವಾದ ಈ ಒಪ್ಪಂದದ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವ ತೀರ್ಮಾನ ಮಾಡಿದ್ದಾರೆ. ಅಲ್ಲಿ 50 ಎಕರೆ ಜಾಗ ಕೊಟ್ಟರೆ 1 ಎಕರೆ ಜಾಗಕ್ಕಲ್ಲಿ ಕಡಿಮೆ ಅಂದರೆ ಕಡಿಮೆ 10 ಕೋಟಿ ದುಡ್ಡಿದೆ. 5 ಕೋಟಿ ಅಂದರೆ 500 ಕೋಟಿ, 50 ಎಕರೆ ಅಂದರೆ 500 ಕೋಟಿ ಆಯಿತು. ಇದು ಬ್ಯಾಕ್ ಡೋರ್ ಎಂಟ್ರೆನ್ಸ್ ಮುಖಾಂತರ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಇನ್ನೊಬ್ಬರ ಪರಬಾರೆ ಮಾಡುವಂಥ ತಂತ್ರ ಇದು ವೈಶಾಸ್ತ್ರದ್ದು. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ವಿವಿ ಜಾಗವನ್ನ ತನ್ನ ಪಿತ್ರಾರ್ಜಿತ ಆಸ್ತಿಯಂತೆ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಇಂಥ ಕುಲಪತಿ ಯಾಕೆ ಬೇಕನ್ನೋದು ವಿವಿಯ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟವರೇ ಉತ್ತರಿಸಬೇಕು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.